ಚನ್ನಗಿರಿ ತಾಲೂಕಿನ ಹಿರೇಕೋಗಲೂರು ಗ್ರಾಮದಲ್ಲಿ ದಲಿತರಿಗೆ ಮೀಸಲಿಟ್ಟಿದ್ದ 2.10 ಗುಂಟೆ ಗೋಮಾಳ ಜಾಗವನ್ನು ಕೆಲವರು ಕಬಳಿಸಲು ಯತ್ನಿಸುತ್ತಿದ್ದಾರೆ ಎಂದು ಡಾಕ್ಟರ್ ಅಂಬೇಡ್ಕರ್ ಸೇವಾ ಸಮಿತಿ ಜಿಲ್ಲಾಧ್ಯಕ್ಷ ಚೀಲೂರು ಕುಮಾರ್ ಗಂಭೀರ ಆರೋಪ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮದಲ್ಲಿ ಕೆಲವರು ದಲಿತರನ್ನು ಒಕ್ಕಲೆಬ್ಬಿಸಲು ಯತ್ನಿಸುತ್ತಿದ್ದಾರೆ. ದಲಿತರಿಗೆ ಶೀಘ್ರವಾಗಿ ಹಕ್ಕುಪತ್ರ ವಿತರಿಸಬೇಕು, ಇಲ್ಲದೆ ಹೋದರೆ ಹಿರೇಕೋಗಲೂರು ಗ್ರಾಮದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಕಾಲ್ನಡಿಗೆ ಜಾಥಾ ಮಾಡಲಾಗುವುದು ಎಂದರು. ಹಿರೇಕೋಗಲೂರು ಗ್ರಾಮದಲ್ಲಿ 58 ಎಕರೆ ಗೋಮಾಳ ಜಾಗದಲ್ಲಿ ದಲಿತರಿಗೆ 2.10 ಗುಂಟೆ ಜಾಗವನ್ನು ನೀಡಲಾಗಿದೆ. ಈಗ ಇಂದಿರಾ ಗಾಂಧಿ ವಸತಿ ನಿಗಮದಿಂದ ಸರ್ವೆ ಮಾಡಿ ಕಬಳಿಸುವ ಯತ್ನ ನಡೆದಿದ್ದು, ಇದನ್ನು ಖಂಡಿಸಿ ಫೆಬ್ರವರಿ 3 ರಿಂದ ಫೆಬ್ರವರಿ 8 ರವರೆಗೂ ಗ್ರಾಮದ ಗೋಮಾಳದಲ್ಲಿ ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಚನ್ನಗಿರಿ ತಾಲೂಕು ಅಧ್ಯಕ್ಷ ಪ್ರವೀಣ್, ಭರಮಪ್ಪ, ಲಕ್ಷ್ಮೀದೇವಿ, ಪುಟ್ಟಮ್ಮ, ರತ್ನಮ್ಮ, ಅಸೀನಮ್ಮ, ವೀಣಮ್ಮ, ಎಚ್ ಸ್ವಾಮಿ ಇತರರು ಇದ್ದರು. ಮಾಧ್ಯಮದ ಮುಂದೆ ಬಂದಿರೋದಕ್ಕೆ ಕಾರಣ, ಚನ್ನಗಿರಿ ತಾಲೂಕು ಹಿರೇಕೋಗಲೂರು ಗ್ರಾಮದಲ್ಲಿ ಸರ್ವೆ ನಂಬರ್ 46ರಲ್ಲಿ ಸುಮಾರು 58 ಎಕರೆ ಜಮೀನಿರುತ್ತೆ. ಆ 58 ಎಕರೆ ಜಮೀನಿನಲ್ಲಿ ಅಲ್ಲಿ ಈ ಸಾರ್ವಜನಿಕರಿಗೆ ಬಳಕೆಗೋಸ್ಕರ ದನ ಕರುಗಳಿಗೆ ಅಂತೇಳಿ ಅಲ್ಲಿ ಏನು ಇದನ್ನು ಇರಿಗೇಷನ್ನು ವಾಟರ್ ಟ್ಯಾಂಕ್ ಅಲ್ಲ, ಗೋಕಟ್ಟೆ ಅಂತೇಳಿ ಮಾಡಿದ್ದಾರೆ. 10 ಎಕರೆ 20 ಎಕರೆನ ಗೋಕಟ್ಟೆ ಮಾಡಿದ್ದಾರೆ. ಇನ್ನು ಉಳಿದದ್ದು 9 ಎಕರೆಯಲ್ಲಿ ಇಂದಿರಾ ಗಾಂಧಿ ವಸತಿ ನಿಗಮಕ್ಕೆ ಮಂಜೂರು ಮಾಡಿದ್ದಾರೆ. ಹಾಗೂ ಅಲ್ಲಿನ ಹಿರೇಕೋಗಲೂರು ಗ್ರಾಮದ ನಿವೇಶನ ರೈತರಿಗೆ 5 ಎಕರೆ ಮಂಜೂರು ಮಾಡಿದ್ದಾರೆ. ಮತ್ತು ಅಲ್ಲಿರ್ತಕ್ಕಂಥ ದಲಿತರಿಗೆ ನಿವೇಶನ ರೈತರಿಗೆ 2 ಎಕರೆ 10 ಗುಂಟೆಯನ್ನು ಮಂಜೂರು ಮಾಡಿದ್ದಾರೆ. ಬಂಧುಗಳೇ, ಈ ಹಿಂದೆ 2 ಎಕರೆ 10 ಗುಂಟೆ ಮಂಜೂರು ಮಾಡಿದಂಥ ಜಾಗ ದಲಿತರಿಗೋಸ್ಕರ ಮೀಸಲಾಗಿಟ್ಟಂಥ ಜಾಗದಲ್ಲಿ ಸರ್ವೆ ಆಗಿ, ಸ್ಕೆಚ್ ಆಗಿ, ಪೋಡಿ ಆಗಿ, ಹದ್ದುಬಸ್ತಾಗಿ ಎಲ್ಲ ರೆಕಾರ್ಡ್ಸು, ಪಾಣಿ, ಮೊಟೇಷನ್ನು, ಖಾತೆ ಎಲ್ಲ ಆಗಿದೆ. ಇವಾಗ ಇಂದಿರಾ ಗಾಂಧಿ ವಸತಿ ನಿಗಮಕ್ಕೆ ಏನು 9 ಎಕರೆ 20 ಗುಂಟೆಯನ್ನು ಮೀಸಲಾಗಿಟ್ಟಿದ್ರು, ಅದರಲ್ಲಿ ಕಳೆದ ತಿಂಗಳಲ್ಲಿ ತಾಲೂಕು ಆಡಳಿತದಿಂದ ಸರ್ವೆ ಮಾಡಿಸೋ ಟೈಮಲ್ಲಿ ಏನು ಮೊದಲೇ 2 ಎಕರೆ 10 ಗುಂಟೆ ಜಮೀನನ್ನು ಸರ್ವೆ ಮಾಡಿ ಸ್ಕೆಚ್ ಆಗಿತ್ತಲ್ಲ, ಈ ಇಂದಿರಾ ಗಾಂಧಿ ವಸತಿ ನಿಗಮಕ್ಕೆ ಸರ್ವೆ ಮಾಡೋ ಟೈಮಲ್ಲಿ ಸ್ಕೆಚ್ಚಲ್ಲಿ ಆ 2 ಎಕರೆ 10 ಗುಂಟೆಯನ್ನು ಸೇರಿಸಿ ಜಂಟಿ ಸ್ಕೆಚ್ ಮಾಡಿದ್ದಾರೆ. ಇದು ಅಲ್ಲಿ ಇರ್ತಕ್ಕಂಥ ನಿವೇಶನ ದಲಿತರಿಗೆ ಮಾಡಿದಂಥ ದೊಡ್ಡ ಅನ್ಯಾಯ. ಇದನ್ನು ಸರಿಪಡಿಸ್ಬೇಕು ಅಂತೇಳಿ ಇವತ್ತಿನ ದಿವಸ ನಾನು ಅಲ್ಲಿ ಸಂಬಂಧಪಟ್ಟಂಥ ತಾಲೂಕು ಅಧಿಕಾರಿಗಳಿಗೆ ಮತ್ತು AC ಹಾಗೂ ಜಿಲ್ಲಾಧಿಕಾರಿಗಳಿಗೂ ಸಹ ಮನವಿಯನ್ನು ಕೊಟ್ಟಿದ್ದೇನೆ. ಇದುವರೆಗೂ ಯಾವುದೇ ಕ್ರಮಗಳನ್ನ ತಗೊಂಡಿಲ್ಲ. ಹಾಗಾಗಿ ಫೆಬ್ರವರಿ 8ನೇ ತಾರೀಕು ನಾವು ಹಿರೇಕೋಗಲೂರು ಗ್ರಾಮದ ಅದೇ ಸರ್ವೆ ನಂಬರ್ 46 ಗೋಮಾಳ ಜಾಗದಲ್ಲಿ ಬೃಹತ್ ಪ್ರತಿಭಟನೆ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಹಾಗೆಯೇ 5 ಎಕರೆ ಏನು ನಿವೇಶನಕ್ಕೋಸ್ಕರ ಹಿರೇಕೋಗಲೂರು ಗ್ರಾಮದ ನಿವೇಶನಕ್ಕೋಸ್ಕರ 5 ಎಕರೆಯನ್ನು ಮೀಸಲಾಗಿಟ್ಟಿದ್ರಲ್ಲ, ಅದು ಈಗ ಆಲ್ರೆಡಿ ಲೇಔಟ್ ಆಗಿ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಪಟ್ಟಿನೂ ಸಹ ಕಳಿಸಿದ್ದಾರೆ. ಆ ಪಟ್ಟಿ ಕಳಿಸಿ ಇನ್ನೇನು ಹಕ್ಕುಪತ್ರ ಮಂಜೂರಾಗೋಂಥ ಟೈಮಲ್ಲಿ ಅಲ್ಲಿರ್ತಕ್ಕಂಥ ರಾಜಕೀಯ ಬಲಾಢ್ಯ ಶಕ್ತಿಗಳು 2 ಎಕರೆ 10 ಗುಂಟೆ ಏನು ದಲಿತರಿಗೋಸ್ಕರ ಮಂಜೂರಾಗಿತ್ತಲ್ಲ, ಆ ಜಮೀನನ್ನು ನೀವು ಖುಲ್ಲಾ ಮಾಡಿದರೆ ನಾವು ನಿಮಗೆ ಹಕ್ಕುಪತ್ರ ಕೊಡ್ತೀವಿ ಅಂತೇಳಿ ಹೆದರಿಕೆ ಮತ್ತು ಬೆದರಿಕೆಗಳ್ನ ಒಡ್ತಾ ಇದ್ದಾರೆ ಮತ್ತು ಅವರಿಗೆ ಆಮಿಷಗಳನ್ನ ಒಡ್ತಾ ಇದ್ದಾರೆ. ಹೀಗಾಗಿ ನೊಂದಂಥ ದಲಿತರೆಲ್ಲರೂ ಸೇರಿ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿಯ ಒಂದು ಮೊರೆ ಬಂದಾಗ, ಸರ್ ನಮಗೆ ಈ ರೀತಿ ನಮ್ಮ ಹಿರೇಕೋಗಲೂರು ಗ್ರಾಮದಲ್ಲಿ ಈ ಥರ ಸಮಸ್ಯೆಗಳಿದ್ದಾವೆ, ನಮಗೆ ತುಂಬಾ ಮೇಲ್ವರ್ಗದ ಅಥವಾ ಜಾತಿವಾದಿಗಳ ಒಂದು ದೌರ್ಜನ್ಯಗಳು ಹೆಚ್ಚಾಗೈತೆ, ತಾವುಗಳು ದಯವಿಟ್ಟು ತಮ್ಮ ಸಂಘಟನೆಯಿಂದ ಹೋರಾಟ ಮಾಡಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತೇಳಿ ನಮ್ಮ ಹತ್ರ ಬಂದಾಗ, ನಾವು ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಜಿಲ್ಲಾ ಕಮಿಟಿಯಿಂದ ನಾವು ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿಯ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ KM ಸಂದೇಶ್ರವ್ರನ್ನ ಆ ಗ್ರಾಮಕ್ಕೆ ಬರಮಾಡ್ಕೊಂಡು ಆ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ನೊಂದಂಥ ದಲಿತ ಸಮುದಾಯಗಳನ್ನ ಒಟ್ಟುಗೂಡಿಸಿ ಅವರಿಗೆ ಒಂದು ಭರವಸೆಯನ್ನು ನಾವು ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಇದನ್ನು ಜಿಲ್ಲಾಡಳಿತ ಕೇಳಿ ತಾಲೂಕು ಆಡಳಿತ ಸಂಬಂಧಪಟ್ಟಂಥ ಇಲಾಖೆಯವರು ಇದನ್ನು ನ್ಯೂನತೆಯನ್ನು ಸರಿಪಡಿಸಿ ಅಲ್ಲಿ ನೊಂದಂಥ ದಲಿತರಿಗೆ ಈ ಕೂಡಲೇ